ದೇವೇಗೌಡರ ಕಾಲಿಗೆ ಸಚಿವ ಡಿಕೆ ಶಿವಕುಮಾರ್ ನಮಸ್ಕರಿಸಿದ ಘಟನೆ ಇವತ್ತು ನಡೆದಿರುವುದು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ದೇವೇಗೌಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ದೇವೇಗೌಡರ ಕಾಲಿಗೆ ಡಿಕೆ ಶಿವಕುಮಾರ್ ನಮಸ್ಕರಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವೇದಿಕೆ ಮೇಲೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಸೀನರಾಗಿದ್ದರು. ಈ ಸಂದರ್ಭದಲ್ಲಿ ದೇವೇಗೌಡರ ಕಾಲಿಗೆ ಸಚಿವ ಡಿಕೆ ಶಿವಕುಮಾರ್ ನಮಸ್ಕರಿಸಿದ್ದಾರೆ. ಮುಖ್ಯವಾದ ಪ್ರಮುಖ ಕೇಂದ್ರವಾಗಲಿಕ್ಕೂ ಕೂಡ ಸಾಧ್ಯತೆ ಆಗಿರ್ತಕ್ಕಂಥದ್ದು ಅಂತ ಮೊದಲನೇದಾಗಿ ನಾನು ನೆನಪು ಮಾಡಿಕೊಳ್ತಾ ರಾಜ್ಯದ ಸಮಸ್ತ ಜನತೆಗೆ ಅವರ ಶ್ರೇಯಸ್ಸು ಯಶಸ್ಸೇ ಇವತ್ತಿನ ದೂರದೃಷ್ಟಿಯ ಪರಿಣಾಮವೇ. ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇರುವುದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವೇದಿಕೆ ಮೇಲೆ ಅನೇಕ ಗಣ್ಯರು ಏನು ಆಸೀನರಾಗಿದ್ರು. ಎಲ್ಲರ ಕಾಲಿಗೆ ನಮಸ್ಕರಿಸ್ತಾ ಬಂದ ಡಿಕೆ ಶಿವಕುಮಾರ್ ದೇವೇಗೌಡರ ಕಾಲಿಗೂ ಕೂಡ ನಮಸ್ಕರಿಸಿರೋದು. ಆ ಮೂಲಕ HTT ಅವರಿಗೆ ಬಹುಪರಾಗ್ ಅನ್ನುವ ಒಂದು ಸೂಚನೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇವತ್ತು ಇನ್ನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ ರಾಜ್ಯ ಸರ್ಕಾರದ ವತಿಯಿಂದ. ಈ ಸಂದರ್ಭದಲ್ಲಿ ದೇವೇಗೌಡರ ಕಾಲಿಗೆ ಸಚಿವ ಡಿಕೆ ಶಿವಕುಮಾರ್ ನಮಸ್ಕರಿಸಿರುವ ಘಟನೆ ಕೂಡ ನಡೆದಿದೆ. ಅವರ ಶ್ರೇಯಸ್ಸು ಯಶಸ್ಸೇ ಇವತ್ತಿನ ದೂರದೃಷ್ಟಿಯ ಪರಿಣಾಮವೇ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಅತ್ಯಂತ ಮುಖ್ಯವಾದ ಪ್ರಮುಖ ಕೇಂದ್ರವಾಗಲಿಕ್ಕೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ HT ದೇವೇಗೌಡರ ಕಾಲಿಗೆ ಡಿಕೆ ಶಿವಕುಮಾರ್ ಅವರು ನಮಸ್ಕರಿಸಿರುವುದು. ಏನು ಅಪ್ಡೇಟ್ಸ್ ಇದೆ ಬಗ್ಗೆ? ಖಂಡಿತ ಸ್ಮಿತಾ, ಇವತ್ತು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನಾಡಪ್ರಭು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದು. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಿದ್ದು. ಸಾಕಷ್ಟು ಸಚಿವರು ಜೊತೆಗೆ ಕೇಂದ್ರ ಸಚಿವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಸ್ವಾಗತ ಭಾಷಣವನ್ನ ಮಾಡಲಿಕ್ಕಿಂತ ಮುಂಚೆ ವೇದಿಕೆ ಮೇಲೆ ಇದ್ದಂತ ಗಣ್ಯಾತಿ ಗಣ್ಯರಿಗೆ ಸ್ವಾಗತವನ್ನ ಕೊಡುವಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಶ್ರೀಗಳು ನಂಜಾವಧೂತ ಶ್ರೀಗಳಿಗೆ ಕಾಲಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡರ ಕಾಲಿಗೆ ಕೂಡ ಕಾಲನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿದ್ದಾರೆ. ಈ ಮೂಲಕ ರಾಜಕೀಯ ವೈರಿಗಳು ಅಂತಾನೆ ಬಿಂಬಿಸಲ್ಪಟ್ಟಂತ DK ಶಿವಕುಮಾರ್ ಮತ್ತು JDS ನ ವರಿಷ್ಠ ದೇವೇಗೌಡರ ಕಾಲಿಗೆ ನಮಸ್ಕಾರ ಮಾಡಿದ್ದು ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿದೆ ಅಂತಿರಬಹುದು. ವೇದಿಕೆ ಮೇಲೆ ಸ್ವಾಗತ ಭಾಷಣವನ್ನ ಮಾಡಿದಂತ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ DK ಶಿವಕುಮಾರ್ ಅವರು ದೇವೇಗೌಡರಿಗೆ ಬಹುಪರಾಗ್ ಕೂಡ ಹೇಳಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಘಟ್ಟಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಅನ್ನೋ ಒಂದು ಅಂಶವನ್ನ ಉಲ್ಲೇಖ ಮಾಡುವಂತ ಸಮಯದಲ್ಲಿ ದೇವೇಗೌಡರು ಕೂಡ ಸಾಕಷ್ಟು ಮಾಡಿದ್ದಾರೆ. ಒಕ್ಕಲಿಗ ಒಂದು ಸಮುದಾಯದಲ್ಲಿ ಹುಟ್ಟಿ ಈ ರೀತಿಯಾದಂತ ಅನನ್ಯ ಸಾಧನ ಮಾಡಿದ ದೇವೇಗೌಡರಿಗೆ ನಾನು ನಿಜಕ್ಕೂ ಬಹುಪರಾಗ್ ಹೇಳಲೇಬೇಕು ಅನ್ನೋ ಒಂದು ಮಾತನ್ನ ಕೂಡ ವೇದಿಕೆ ಮೇಲೆ ಆಡಿದ್ದಾರೆ ಸ್ಮಿತಾ. ಜೊತೆಗೆ ಮಧುಸೂದನ್, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ, ಸಿದ್ದರಾಮಯ್ಯ ಅವರು ಕೂಡ ಬಹಳ ನಗ್ನಗ್ತಾನೆ ಎಲ್ಲರನ್ನೂ ಕೂಡ ವಿಶ್ ಮಾಡ್ತಿರೋದು. ಅದರಲ್ಲಿ HT ದೇವೇಗೌಡರನ್ನ ಕೂಡ ಅಷ್ಟೇ ನಗುಮುಖದಲ್ಲಿ ಹಸ್ತಲಾಘವ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಒಂದ್ ರೀತಿಯಲ್ಲಿ ರಾಜಕೀಯ ವೈಷಮ್ಯ ಅಥವಾ ಏನು ಆ ಜಟಾಪಟಿ ಇದೆ ಅದನ್ನ ಈ ವೇದಿಕೆ ಮೇಲೆ ಪ್ರದರ್ಶಿಸಲಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ವಾ ಅಂತ. ಸಮುದಾಯಕ್ಕೆ ಸೇರಿದಂತ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃರು. ಹೀಗಾಗಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನ ಕೂಡ CM ಸಿದ್ದರಾಮಯ್ಯ ಈ ಹಿಂದೆ ಸ್ಥಾಪಿಸಿದ್ದಾರೆ. ಜೊತೆಗೆ ಈ ಒಂದು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಅವರ ಒಂದು ಸ್ಮಾರಕ ಆಗಿರಬಹುದು, ಜೊತೆಗೆ ಅವರು ಮಾಡಿದಂತ ಕೆಲಸ ಕಾರ್ಯಗಳ ಬಗ್ಗೆ ಆಗಿರಬಹುದು ಜನಕ್ಕೆ ತಿಳಿಸಿ ಹೇಳ್ತಾರೆ. ಅದರಲ್ಲೂ ದೇವೇಗೌಡರು ಹಿರಿಯರು. ಹೀಗಾಗಿ ಇಲ್ಲಿ ರಾಜಕೀಯ ಮಾಡುವಂತದ್ದು ಬೇಡ, ಕೆಂಪೇಗೌಡರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಒಂದು ವೇದಿಕೆನ ನಾವು ಸಿದ್ಧಗೊಳಿಸಿದ್ವಿ. ಜೊತೆಗೆ ರಾಜ್ಯ ಸರ್ಕಾರ ಮೊದಲ ಬಾರಿಗೆ ಕೆಂಪೇಗೌಡ ಜಯಂತಿನ ನಿಗದಿ ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ. ಹೀಗಾಗಿ ರಾಜಕೀಯ ಬೇಡ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಎಲ್ಲರೂ ಹಸನ್ಮುಖರಾಗಿ ವೇದಿಕೆಯಲ್ಲಿ ಮಾತನ್ನ ಮುಂದುವರಿಸಿದ್ದಾರೆ ಸ್ಮಿತಾ. ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.
ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವುದು ವೇದಿಕೆಯಲ್ಲಿ ಪಕ್ಷಾತೀತವಾಗಿ ನಾಯಕರು ಉಪಸ್ಥಿತರಿದ್ದು ಈ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿರುವುದು. ಈ ಸಂದರ್ಭದಲ್ಲಿ ರಾಜಕೀಯ ವೈಷಮ್ಯ ಏನೇ ಇದ್ರೂ ಕೂಡ ಒಂದು ಆಚರಣೆ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗಿರಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡುವ ರೀತಿ ಇತ್ತು ಆ ಒಂದು ವೇದಿಕೆ. ಯಾಕಂತಂದ್ರೆ ಪರಸ್ಪರ ರಾಜಕೀಯ ದ್ವೇಷಗಳು ಅಂತಲೇ ಗುರುತಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಹಾಗೆ ದೇವೇಗೌಡರು ಪರಸ್ಪರ ಮುಖವನ್ನು ನೋಡಿಕೊಂಡು ಮಂದಹಾಸವನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ಕಾಲಿಗೆರಗಿ ನಮಸ್ಕರಿಸಿದ ಘಟನೆ ಕೂಡ ನಡೆದಿರುವುದು. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ವೇದಿಕೆಯಲ್ಲಿದ್ದ ಅಷ್ಟೂ ಮಂದಿಯನ್ನ ಹಸನ್ಮುಖರಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದು. ಅಂತೆಯೇ ಎಚ್ ಡಿ ದೇವೇಗೌಡರನ್ನ ಕೂಡ ಕೈಕುಲುಕ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರು ಸ್ವಾಗತವನ್ನ ಕೋರಿರುವ ಘಟನೆ ಕೂಡ ನಡೆದಿದೆ.